ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹಾಲ್ನು ಹೋಮ್ ಕಿಚನ್. ಇವತ್ತೊಂದು ಸಿಂಪಲ್ ಆಗಿ ತುಂಬಾ ಈಸಿ ಆಗಿರುವಂತ ಹೀರೆಕಾಯಿ ಪಲ್ಯದ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದು 10ರಿಂದ 15 ನಿಮಿಷ ಸಾಕು ಮಾಡೋಕೆ. ಚಪಾತಿ ಮತ್ತೆ ದೋಸೆ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ. ಜೊತೆಗೆ ಅನ್ನ ಸಾಂಬಾರ್ಗೂ ಸೈಡ್ ಪಲ್ಯ ತರ ಮಾಡ್ಕೋಬಹುದು. ನಾನಿವತ್ತು ಪಲ್ಯಕ್ಕೆ 2 ಹೀರೆಕಾಯಿ ತಗೊಂಡಿದ್ದೀನಿ. ತೊಳೆದ್ಬಿಟ್ಟು ಒಂದ್ ಸ್ವಲ್ಪ ಮೇಲ್ ಈ ತರ ಎರೆದ್ಬಿಟ್ಟು, ಸಿಪ್ಪೆ ಪೂರ ಎರೆದಿಲ್ಲ, ಸ್ವಲ್ಪ ಮೇಲ್ ಮಾತ್ರ ಒಂದ್ ಚೂರು ಎರೆದ್ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ. ಕಟ್ ಮಾಡ್ಬಿಟ್ಟು ಸಣ್ಣ ಸಣ್ಣದ ಕಟ್ ಮಾಡಿ ಇಟ್ಕೊಳ್ಳೋಣ. ಹೀರೆಕಾಯಿ ಅಷ್ಟು ಬಲ್ತಿಲ್ಲ, ಎಳೆದಿದೆ. ಅದಕ್ಕೆ ನಾನು ಮೇಲೆ ಬರೀ ಗಂಟು ಗಂಟು ತರ ಇರುತ್ತಲ್ಲ ಅದನ್ನ ಮಾತ್ರ ಎರ್ದಿದ್ದೀನಿ. ಪೂರ ಸಿಪ್ಪೆ ಏನ್ ಇರ್ದಿಲ್ಲ. ಬಲ್ತಿದ್ರೆ ನೀವು ಪೂರ ಸಿಪ್ಪೆ ಎರಿಬೇಕಾಗುತ್ತೆ. ಹೀರೆಕಾಯಿ ಎಲ್ಲ ಕಟ್ ಮಾಡಿದ್ದಾಯ್ತು. ಒಂದ್ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ತುಂಬಾ ಸಣ್ಣಗೂ ಅಲ್ಲ, ತುಂಬಾ ದಪ್ಪಗೂ ಅಲ್ಲ. ಇಲ್ಲಿ ಒಗ್ಗರಣೆಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಒಂದು 3ರಿಂದ 4 ಹಸಿಮೆಣಸಿನಕಾಯಿ, 2 ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಒಗ್ಗರಣೆಗೆ. ಕೊನೆಗೆ ಹಾಕೋಕೆ ತೆಂಗಿನಕಾಯಿ ತುರಿ, ಒಂದ್ ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು. ಇಷ್ಟೇ ಬೇಕಿರೋದು ಇಂಗ್ರೀಡಿಯೆಂಟ್ಸ್. ತುಂಬಾ ಕಮ್ಮಿ. ಹೀರೆಕಾಯಿ ಮತ್ತೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಸಾಮಾನು ಅಷ್ಟೇ. ತುಂಬಾ ಬೇಗ ಆಗುವಂತ ಪಲ್ಯ. ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ 10 ನಿಮಿಷ ರೆಡಿ ಮಾಡ್ಕೊಳಕಾದ್ರೆ ಇನ್ನು 10 ನಿಮಿಷದಲ್ಲಿ ಪಲ್ಯ ಆಗೋಗುತ್ತೆ. ಇಲ್ಲಿ ನಾನೊಂದು ಪ್ಯಾನ್ ಅಲ್ಲಿ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದಾಗ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಒಂದ್ 2 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆನ ಒಂದ್ 2 ಸೆಕೆಂಡ್ ಕೈ ಆಡಿಸ್ಬಿಟ್ಟು, ಆಮೇಲೆ ಮೆಣಸಿನಕಾಯಿ ಮತ್ತೆ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕಿ, ಅದನ್ನು ಒಂದ್ 2-3 ಸೆಕೆಂಡ್ ಕೈ ಆಡಿಸ್ಬೇಕು. ಖಾರ ಸ್ವಲ್ಪ ಎಣ್ಣೆಲಿ ಇಳ್ಕೋಬೇಕು ಮೆಣಸಿನಕಾಯಿಂದು. ಆಮೇಲೆ ಈರುಳ್ಳಿ ಹಾಕ್ಬೇಕು. ಈರುಳ್ಳಿ ಹಾಕಿ ಒಂದ್ 2 ನಿಮಿಷ ಕೈ ಆಡಿಸಿ ಸ್ವಲ್ಪ ಸಾಫ್ಟ್ ಆಗ್ಬೇಕು. ತುಂಬಾನು ಬೇಯಿಸೋದೇನ್ ಬೇಕಿಲ್ಲ. ಒಂದ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ್ರೆ ಸಾಕಾಗುತ್ತೆ. ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಕೈ ಆಡಿಸ್ತಾ ಇರಿ. ಈ ಪಲ್ಯ ಚಪಾತಿ ಜೊತೆಗೆ ಲಂಚ್ ಬಾಕ್ಸ್ ತಗೊಂಡು ಹೋಗಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸ್ಕೂಲು, ಆಫೀಸ್ಗಳಿಗೆಲ್ಲ ತಗೊಂಡೋದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಮಧ್ಯಾಹ್ನ ತಿನ್ನಕ್ಕೆ. ಇದು ಮಾಡೋದು ಇಷ್ಟು ಸಿಂಪಲ್ ಆದ್ರೂ ತುಂಬಾ ಹೆಲ್ದಿ ಆಗಿರುವಂತ ಟೇಸ್ಟಿ ಆಗಿರುವಂತ ಪಲ್ಯ. ಬ್ಯಾಚುಲರ್ಸ್ಗಾಗ್ಲಿ ಅಥವಾ ಹೊಸದಾಗಿ ಅಡಿಗೆ ಮಾಡೋದ್ ಕಲಿತಾ ಇರ್ತಾರಲ್ಲ ಅವ್ರಗಳಿಗೆ, ಅಥವಾ ವರ್ಕ್ ಮಾಡೋರ್ಗೆ, ಅವ್ರಿಗೆಲ್ಲ ಇಂಥದ್ದು ಈಸಿ ಆಗಿರುವಂತ ಕ್ವಿಕ್ ಆಗಿ ಆಗುವಂತ ಸಿಂಪಲ್ ರೆಸಿಪಿಗಳು ಕಲ್ತ್ರೆ ತುಂಬಾ ಈಸಿ ಆಗುತ್ತೆ ಕುಕಿಂಗ್ ಎಲ್ಲ. ಆನಿಯನ್ ಒಂದ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ, ಸಾಕು. ಇದಕ್ಕೆ ಇವಾಗ ಹೀರೆಕಾಯಿ ಆಡ್ ಮಾಡ್ತೀನಿ. ಒಗ್ಗರಣೆಲಿ ಎಲ್ಲ ಮಿಕ್ಸ್ ಆಗೋ ತರ ಚೆನ್ನಾಗಿ ಕೈ ಆಡಿಸಿ ಒಂದ್ 2 ನಿಮಿಷ ಬೇಯೋಕ್ ಬಿಡೋಣ. ಒಗ್ಗರಣೆಲಿ ಸ್ವಲ್ಪ ಹೊತ್ತು ಬೇಯ್ಕೋಬೇಕದು. ಒಂದ್ ಸ್ವಲ್ಪ ಬೆಂದಂಗ್ ಆಗುತ್ತೆ, ಕೈ ಆಡಿಸ್ತಾ ಇರಿ. ಆಮೇಲೆ ಸ್ವಲ್ಪ ಒಂದ್ ಅರ್ಧ ಕಪ್ ಅಷ್ಟು, ಚಿಕ್ಕ ಕಪ್ ಅಲ್ಲಿ ಒಂದ್ ಅರ್ಧ ಕಪ್ ಅಷ್ಟು ನೀರ್ ಹಾಕ್ತಿದ್ದೀನಿ, ಜಾಸ್ತಿ ಅಲ್ಲ. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಸಾಲ್ಟ್ ಹಾಕ್ಬೇಕು. ಒಂದ್ ಅರ್ಧ ಟೀ ಸ್ಪೂನ್, ಚಿಕ್ಕ ಸ್ಪೂನ್ ಅಲ್ಲಿ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ. ಇಷ್ಟು ಹಾಕಿ ಇವಾಗ ಮಸಾಲ ಬೇಕು, ಸ್ವಲ್ಪ ಮಸಾಲಾ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋರಾದ್ರೆ ಒಂದೇ 1 ಟೀ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಕೂಡ ಇದಕ್ಕೆ ಹಾಕೋಬಹುದು, ಚೆನ್ನಾಗಿರುತ್ತೆ. ನಾನ್ ಸಿಂಪಲ್ ಆಗಿ ಮಾಡ್ತಿರೋದ್ರಿಂದ ಸಾಂಬಾರ್ ಪೌಡರ್ ಹಾಕ್ತಾ ಇಲ್ಲ. ಇಷ್ಟು ಹಾಕಿ ಲಿಡ್ ಮುಚ್ಚಿ ಒಂದು 4ರಿಂದ 5 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲೇ ಬೇಯಿಸ್ಬೇಕು. ಬೆಂದಿದೆ, ಇದು ಸಾಫ್ಟ್ ಆಗಿ ಬೆಂದಿರುತ್ತೆ ಚೆನ್ನಾಗಿ. ಇಷ್ಟು ಸಾಕು. ಇದನ್ನ ಈಗ ಓಪನ್ ಆಗಿ ಲಿಡ್ ತೆಗೆದ್ಬಿಟ್ಟು ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಓಪನ್ ಆಗಿ ಇನ್ನೊಂದ್ 2-3 ನಿಮಿಷ ಬೇಯಿಸ್ಬೇಕು. ನೀರೆಲ್ಲ ಇದೆಯಲ್ಲ, ನೀರಿನ ಅಂಶ ಅದೆಲ್ಲ ಹೋಗಿ ಗಟ್ಟಿ ಆಗತ್ತೆ ಪಲ್ಯ. ಈಗ ಉಪ್ಪನ್ನು ನೋಡಿ, ಟೇಸ್ಟ್ ಉಪ್ಪು ಬೇಕಾದ್ರೆ ಸಪ್ಪೆ ಇದ್ರೆ ಉಪ್ಪು ಹಾಕೋಬಹುದು. ಖಾರ ಕೂಡ ಕಮ್ಮಿ ಇದೆ ಅನ್ಸಿದ್ರೆ ಒಂದ್ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಬರುತ್ತಲ್ಲ ಅದನ್ನೋ ಇಲ್ಲ ಚಿಲ್ಲಿ ಪೌಡರ್ ಹಾಕಿದ್ರು ಆಗತ್ತೆ. ಫ್ರೆಶ್ ತೆಂಗಿನಕಾಯಿ ಎಷ್ಟಾದ್ರೂ ಹಾಕೊಳ್ಳಿ, ಸ್ವಲ್ಪ ಜಾಸ್ತಿ ಹಾಕಿದ್ರು ಟೇಸ್ಟ್ ಚೆನ್ನಾಗೇ ಇರುತ್ತೆ ಹೀರೆಕಾಯಿ ಪಲ್ಯಕ್ಕೆ. ತೆಂಗಿನಕಾಯಿ ಫ್ರೆಶ್ ಇರೋದಿಲ್ಲ ಅಂದ್ರೆ ಕೊಬ್ಬರಿ, ತುರಿದಿರೋ ಕೊಬ್ಬರಿ ಕೂಡ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಅದನ್ನು. ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಒಂದ್ 2 ನಿಮಿಷ ಬೇಯಿಸ್ಬೇಕು. ನೋಡಿ ನಾನು ಬೇಯಿಸಿದೀನಿ, ಆಯ್ತು, ಗಟ್ಟಿ ಕೂಡ ಆಗಿದೆ. ಸ್ವಲ್ಪ ನೀರ್ ತರ ಇದ್ದಿದ್ದೆಲ್ಲ ಹೋಗಿದೆ. ಇವಾಗ ಎಂಡಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕೈ ಆಡಿಸಿ ಇನ್ 1 ನಿಮಿಷ ಲೋ ಫ್ಲೇಮ್ ಅಲ್ಲೇ ಇಟ್ಬಿಟ್ಟು ಕೈ ಆಡಿಸಿ ಸ್ಟವ್ ಆಫ್ ಮಾಡಿದ್ರೆ ಆಯ್ತು, ಹೀರೆಕಾಯಿ ಪಲ್ಯ ರೆಡಿ ಆಗುತ್ತೆ. ಇಷ್ಟೇ ನೋಡಿ, ತುಂಬಾ ಕ್ವಿಕ್ ಆಗಿ 10-15 ನಿಮಿಷದಲ್ಲೇ ಸಿಂಪಲ್ ಆದ್ರೂ ತುಂಬಾ ಟೇಸ್ಟಿ ಆಗಿರುವಂತ ಹೀರೆಕಾಯಿ ಪಲ್ಯ ರೆಡಿ ಆಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನನ್ನ ಚಾನಲ್ ನೀವಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಈಸಿ ರೆಸಿಪಿಗಳು ಮುಂಚೆನೂ ಅಪ್ಲೋಡ್ ಮಾಡಿದೀನಿ ಕೆಲವು, ಇನ್ನು ಮುಂದೆನೂ ಮಾಡ್ತಾ ಇರ್ತೀನಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ರೆಸಿಪಿಗಳನ್ನೆಲ್ಲ ನೀವು ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ. ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಗಾಯ್ಸ್. ಮುಂದಿನ ವಿಡಿಯೋ ಸಿಗೋಣ. ಟೇಕ್ ಕೇರ್ ಎವ್ರಿವನ್, ಬಾಯ್.